ಈಶ್ವರ ಮಾಡೋದೆಲ್ಲ ಅವಾಂತರ. ಯಾಕೆ ಕಳ್ತಿದ್ದೀರಾ? ನಮ್ ಗುಂಡು ಏನಾದ್ರು ಮಾಡಿದ್ರ? ನನ್ ಗಂಡ ಮಹಾನ್ ಕೊಡ್ಕ, ದಿನ ಹೊಡಿತಾನೆ ಬಡಿತಾನೆ. ಮಹಾದೇವಿ ಅಂತ. ನೆನ್ನೆ ನನ್ ಗಂಡ ತಾಳಿನ ಕಿತ್ಕೊಂಡು ಹೋಗಿ ಪಾಪ ಅರ್ಶನದ ಕೊಂಬ್ ಕಟ್ಕೊಂಡಿದ್ದಾರೆ. ತಾಳಿ ಎಲ್ಲಾಯ್ತು? ನನ್ ಗಂಡ ನನ್ನ ನೋಡ್ದು ಬಡ್ದು ತಾಳಿ ಕಿತ್ಕೊಂಡೋಗಿ ಒಂದೇ ರಾತ್ರಿಲಿ ಪೂರ್ತಿ ತಾಳಿ ಕುಡ್ಕೊಂಡ್ ಬಂದ. ತಾಳಿ ಕುಡಿಯೋದು ಅಂದ್ರೆ ತಾಳಿ ಮಾರಿ ದುಡ್ಡಲ್ಲಿ ಕುಡ್ಕೊಂಬಾರ್ದು ಅಂತ. ಬಂಗಾರ ಮಾರಿ ಯಾಕೆ ಕುಡಿತಿ ಅಂತ ದಬಾಯಿಸ್ಬೇಕಿತ್ತು. ದಬಾಯಿಸಿದ್ದಕ್ಕೇನೆ ಹಂಗ್ ಹೊಡೆದಿದ್ದು. ನಮ್ ಕಷ್ಟ ಯಾರು ಕೇಳ್ತಾರೆ ಹೇಳಿ ಅಕ್ಕ? ಈ ವಿಷಯ ನಿಮ್ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ಬೇಕಿತ್ತು. ಅವ್ರಿಗೇನ್ ಹೇಳೋದು, ಅವರು ಕುಡುಕ್ರೆ. ನೋಡಮ್ಮ, ಇದಕ್ಕೆ ಏನು ಮಾಡಕ್ ಆಗಲ್ಲ. ಕಟ್ಕೊಂಡ್ ತಪ್ಪಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ತೀರಾ ತೊಂದರೆ ಆದ್ರೆ ಬನ್ನಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಮಾದೇವಿ, ಈ ಏರಿಯಾದಲ್ಲಿ ಸಾರಾ ಇಂಡಿ ತೆಗೆಯೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನನ್ಗೇನಕ್ಕ ಗೊತ್ತು? ಸಾರಾ ಇಂಡಿ ತೆಗ್ದಿರೋದು ಅವ್ನ್ ತಾನೆ, ಅವನಿಗೆ ಕೇಳಿ. ಸರ್ಕಾರಕ್ಕೆ ಕೇಳಿದೆ, ಲೈಸೆನ್ಸ್ಗೆ ದುಡ್ಡು ಕಟ್ಟು ಅಂದ್ರು ಕಟ್ಟಿದೆ. ದೊಡ್ಡ ಸಾಹೇಬ್ರು ಬಂದ್ರು, ಅಂಗಡಿ ಓಪನ್ ಮಾಡಿದ್ರು. ನಾವು ಕುಡುಕರು ಕಟ್ತಾ ಇರೋ ತೆರಿಗೆಯಿಂದಾನೆ ಸರ್ಕಾರ ಇವತ್ತು ನಡೀತಾ ಇರೋದು ಗೊತ್ತಾ? ಆಂಟಿ, ನನಗೆ ಯಾಕೋ ಡೌಟು, ಇವ್ರಿಗೆ ಯಾವ ಪರ್ಮಿಷನ್ ಸಿಕ್ಕಿರಲ್ಲ. ನೋಡಿಯಮ್ಮ, ಈ ಸಣ್ಣ ಅಂಗಡಿಗಳಿಗೆಲ್ಲ ಯಾವ ಲೈಸೆನ್ಸು ಬೇಕಾಗಿಲ್ಲ. ಇವರೆಲ್ಲ ಮಜಾ ತಗೋತಾರಂತ ಇಲ್ಲಿ ತಂದು ಮಾರ್ತೀವಿ. ನಿಮಗೂ ಬೇಕಾದ ಹೇಳಿ, ನಿಂಬೆಹಣ್ಣು ಹಿಂಡಿ ಕೊಡ್ತೀನಿ. ಶರ್ಬತ್ಗಿಂತ ಮಜವಾಗಿರುತ್ತೆ. ಹೂವನ್ನಿ, ನಿಂಬೆಹಣ್ಣು ಹಿಂಡಿ ನಾನೇ ಎಲ್ರ ಬಾಯಿಗೆ ಉಯ್ದು ಬಿಡ್ತೀನಿ. ಹೊರಗಡೆ ಹೋಗಿ ಏನೇನೋ ಆಶ್ವಾಸನೆ ಕೊಟ್ಟು ಬಂದ್ಬಿಡ್ತಾರೆ. ಇವ್ರು ಮರ್ಯಾದನ್ನ ನಾವು ಉಳಿಸ್ಬೇಕಂತೆ. ಲೇಗುಂಡ, ಆ ಸಾರಾಯಿ ಅಂಗಡಿ ಯಾವ ಪರಿಸ್ಥಿತಿಲಿದೆ, ಅದನ್ನ ನಡೆಸ್ತಿರೋರು ಯಾರು, ಅದಕ್ಕೆ ಅನುಮತಿ ಕೊಟ್ಟವ್ರು ಯಾರು, ಗಿರಾಕಿಗಳಷ್ಟು, ವ್ಯಾಪಾರ ಎಷ್ಟು, ಇಷ್ಟು ಡೀಟೇಲ್ ಬೇಕು ಕಣ. ಲೇ ಪರಮ, ನಾವು ಆಫೀಸರ್ ತರ ಹೋದ್ರೆ ಹಿಡ್ಕೊಂಡ್ ಹೊಡೆದು ಬಿಡ್ತಾರೆ. ಹೌದು, ನಾವು ಹೋದಾಗ್ಲೂ ನಮ್ಗೆ ಕುಡ್ಸಕ್ ಬಂದ್ರು, ನಾವು ಹೆದರ್ಕೊಂಡು ಓಡ್ ಬಂದ್ಬಿಟ್ವಿ. ಲೇಗುಂಡ, ಹಾಗಾದ್ರೆ ನಾವು ಅಲ್ಲಿಗೆ ಹೋಗಿ ಕುಡುಕರ ತರನೇ ಆಕ್ಟ್ ಮಾಡ್ಬೇಕಣ್ಣ. ಸಾರಾಯಿನ ಮಾರಬಾರ್ದು ಅಂತ ಸರ್ಕಾರದವ್ರು ಹೇಳವ್ರೆ. ಸರ್ಕಾರ ಕೈ ಬಿಟ್ರು ನಾನೇ ತಯಾರಿಸ್ತಾ ಇದ್ದೀನಲ್ಲ. ನೀವು ಹೂವನ್ನಿ ಬೇಕಾದ್ರೆ ನಮ್ಮ ಹಳ್ಳಿಗೆ ಒಂದೊಂದು ಬ್ಯಾರಲ್ ಕಳಿಸ್ಬಿಡ್ತೀನಿ. ದುಡ್ಡು ಮಾತ್ರ ಕರೆಕ್ಟಾಗಿ ಬಂದ್ಬಿಡ್ಬೇಕು. ಏನಣ್ಣ ಹಿಂಗ ಅನ್ಬಿಟ್ಟೆ? ಬ್ಯಾರಲ್ ಸಾರಾಯಿ ಅಂದ್ರೆ ಕಳ್ಳಬಟ್ಟೆ ಅಂತಲ್ವಾ? ಒಂದ್ ವೇಳೆ ಅಬಕಾರಿ ಇನ್ಸ್ಪೆಕ್ಟರ್ ನೋಡ್ಬಿಟ್ರೆ ನಮ್ಮನ್ನ ಸುಮ್ನೆ ಬಿಟ್ಬಿಟ್ರ? ಯಾಕೆ ಯೋಚನೆ ಮಾಡ್ತೀರಾ? ಹಿಂದೆ ಇದ್ನಲ್ಲ ಅಬಕಾರಿ ಇನ್ಸ್ಪೆಕ್ಟ್ರು, ಅವನ ಕೈ ಕಾಲು ಮುರಿದು ಓಡಿಸ್ಬಿಟ್ಟೆ. ಈಗ ನಮ್ಮ ಏರಿಯಾಗ ಯಾವನು ಬರಂಗಿಲ್ಲ. ಅಕಸ್ಮಾತ್ ಬಂದ್ರಪ್ಪ, ಅವಾಗ ನೀವ್ ಏನ್ ಮಾಡಿರಾ? ಅದೆಲ್ಲ ನಿಮ್ಗೆ ಯಾಕೆ? ನಿಮ್ಮ ಹಳ್ಳಿಗೆ ದಿನಕ್ಕೆ ಒಂದೊಂದು ಬ್ಯಾರಲ್ ಕಳಿಸ್ತೀನಿ. ಬಿಸ್ನೆಸ್ ಶುರು ಹಚ್ಕೊಳ್ಳಿ. ಒಂದು ಬ್ಯಾರಲ್ಗೆ ಒಂದು ಉಪ್ಪಿನಕಾಯಿ ಎರಡು ಫ್ರೀ. ಉಪ್ಪಿನಕಾಯಿ ಯಾಕೆ? ಒಂದ್ ಗುಟ್ಟಕ್ ಬಿಟ್ಕೊಳ್ಳೋದು, ಬೆರಳಲ್ಲಿ ಉಪ್ಪಿನಕಾಯಿ ನೆಕ್ಕದು. ಯಾರು ಬೇಳು? ಕುಡಿದ್ಮೇಲೆ ಎಲ್ಲರ ಬೆರಳು ಒಂದೇ ತರ ಇರ್ತದೆ. ಆಯ್ತಾ, ನಾವು ನಮ್ಮ ಊರಿನ ಜನದ ಹತ್ರ ಮಾತಾಡ್ಕೊಂಡು ಬರ್ತೀವಿ. ಬರೋದೇ ಬತ್ತೀವಣ್ಣ. ಹಾಗಾಗಿ ಬರ್ತಾ ಇರಿ. ಲೇ, ಇದಕ್ಕೇನೋ ಮಾಡೋದು? ಈ ದಂಧೆನ ಹೇಗೋ ಅಳಿಸೋದು? ಲೇ ಪರಮ, ಒಂದೇ ಒಂದ್ ಐಡಿಯಾ ಕಣ. ನೀನು ಅಬಕಾರಿ ಇನ್ಸ್ಪೆಕ್ಟರ್ ಬಾ. ಹೇಗೂ ರೋಪಕ್ ಅಭ್ಯಾಸ ಇದೆಯಲ್ಲಪ್ಪ. ಏಯ್, ಕಳ್ಳು ಬಟ್ಟಿ ಮಾರ್ಬೇಡ ಅಂತ ಹೇಳಿದ್ವಿ ನಾವು. ಕಳ್ಳು ಬಡವಾ ಮತ್ತೆ ಮಾರ್ತೀಯನ? ಏಯ್, ಕಳ್ಳು ಬಟ್ಟಿ ಕುಡ್ದಿದ್ಯಾ? ನಂಚ್ಕೊಳಕ್ ಗುಂಡೊಡಿತೀನಿ, ಆಮೇಲೆ ಪುರಿನ ನಿನ್ ಮೈ ಮೇಲೆ ಹಾಕ್ತಾರೆ. ನಿಲ್ಲಿಸ್ರಿ. ಯಾಕ್ರಿ ಅವ್ರಿಗೆ ಜೈಕಾರ ಆಗ್ತಿದ್ದೀರಾ? ಇವರು ಈ ಏರಿಯಾದ ಅಬಕಾರಿ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್. ನಾವ್ಯಾರು? ಈ ಏರಿಯಾದ ಅಬಕಾರಿ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್. ಸರ್, ತಾವು ಬರೋದ್ ಲೇಟ್ ಆಗ್ಬಿಡ್ತಲ್ಲ, ಅದಕ್ಕೆ ಇವರೇ ಬಂದು ಇಲ್ಲಿ ಸಾರಾಯಿ ಕಳಬಟ್ಟಿ ಎಲ್ಲ ನಾಶ ಮಾಡ್ಬಿಟ್ಟಿದ್ದಾರೆ. ಇವ್ರ ವಿಷಯ ಇನ್ನೇನು ಟಿವಿಲಿ ಪ್ರಸಾರ ಆಗ್ಬಿಡುತ್ತೆ. ಕ್ರಾಂತಿ ಕುಮಾರ ಇವ್ರ ಹೆಸರೇ ಕೇಳಿಲ್ವಲ್ರಿ ನಾನು? ಏರಿಯಾ ಅಬಕಾರಿ ಇನ್ಸ್ಪೆಕ್ಟರ್ ನಾನು. ಇವ್ರು ಹೇಗ್ರಿ ಬಂದ್ರು? ಇನ್ಸ್ಪೆಕ್ಟ್ರೆ, ದಯವಿಟ್ಟು ಕ್ಷಮಿಸ್ಬೇಕು, ಇವ್ರ ಇನ್ಸ್ಪೆಕ್ಟ್ರೆ ಅಲ್ಲ. ಇನ್ಯಾರು? ನಮ್ಮ ಮಾಮ ನಡವೇಂಕರ ಪರಮೇಶ್ವರ, ಎದ್ರೆ ಚಂದ್ರ ಬಿದಿರೆ ಚಂದ್ರ ಸೀರಿಯಲ್ ಹೀರೋ. ತಪ್ಪು ಮಾಡ್ಬಿಟ್ಟಲ್ರಿ. ಯಾಕೆ ಸರ್ ಪಶ್ಚಾತ್ತಾಪ ಪಟ್ಕೋತಾ ಇದ್ದೀರಾ? ನಿಮ್ ಕೈಲಿ ಆಗ್ದಿರ ಕೆಲಸನ ನಮ್ಮ ಪರಮ ಮಾಡ್ಬಿಟ್ಟ ಅಂತ ಬೇಜಾರ್ ಮಾಡ್ಕೋತಾ ಇದ್ದೀರಾ? ಬೇಜಾರ್ ಮಾಡ್ಕೊಳ್ಬೇಡಿ ಸರ್. ಜಿ ಕನ್ನಡದಲ್ಲಿ ವಿನಾಯಕ್ ಭಟ್ರು ಅಂತ ಒಬ್ರು ಇದಾರೆ, ಅವ್ರಿಗೆ ಹೇಳ್ತೀನಿ, ಯಮಲೋಕದಲ್ಲಿ ಪ್ರಾಯಶ್ಚಿತ್ತ ಅಂತ ಒಂದು ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗಿ ಬಂದ್ಬಿಡಿ. ಕಷ್ಟನೆಲ್ಲ ಅನುಭವಿಸ್ ಬಂದ್ಬಿಡ್ಬೋದು, ಪ್ರಾಯಶ್ಚಿತ್ತ ಆದಂಗ ಆಗತ್ತೆ. ಈ ಏರಿಯಾದಲ್ಲಿ ಕಳಬಟ್ಟಿ ದಂಧೆ ಜಾಸ್ತಿ ನಡೆಯುತ್ತೆ, ಜಾಸ್ತಿ ಲಂಚ ಸಿಗುತ್ತೆ ಅಂತ 10 ಲಕ್ಷ ಲಂಚ ಕೊಟ್ಟು ಈ ಏರಿಯಾಕ್ಕೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡ್ನಲ್ರಿ. ನೀವು ಕಳಬಟ್ಟಿ ವ್ಯವಹಾರ ನಿಲ್ಸಿ ನನಗೆ ಲಾಸ್ ಮಾಡ್ಬಿಟ್ರಲ್ರಿ. ನನ್ನೇನ್ರಿ ಯಮಲೋಕದಲ್ಲಿ ಪ್ರಾಯಶ್ಚಿತ್ತ ಪ್ರೋಗ್ರಾಮ್ ಕಳಿಸೋದು? ನಾನೇ ನಿಮ್ಮನ್ನ ಯಮಲೋಕ ಕಳಿಸ್ತೇನೆ.